Hello students, welcome to today's class. Today we are learning the 3-mark question chapter, that is web designing. Web designing in the previous question papers ಅಲ್ಲಿ ಯಾವುದೆಲ್ಲ ಕ್ವೆಶನ್ಸ್ನ ಕೇಳಿದರೆ ಅದನ್ನು ರೆಫರ್ ಮಾಡಿ ಐ ಹ್ಯಾವ್ ಕಮ್ ವಿತ್ ಫ್ಯೂ ಕ್ವೆಶನ್ಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ಗೋ ವಿತ್ ದಿಸ್ ಕ್ವೆಶನ್ಸ್, ಪ್ರಾಬಬ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಇದೇ ಕ್ವೆಶನ್ಸಿಂದ ಕವರ್ ಆಗುತ್ತೆ. ಬಿಫೋರ್ ಟೆಲ್ಲಿಂಗ್ ದಿಸ್ ಐ ವಾಂಟ್ ಟು ಟೆಲ್ ಯು, ಯಾವುದೇ ನೀವು ಚಾಪ್ಟರ್ನ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದರೆ ಮೇಕ್ ಶ್ಯೂರ್ ಆ ಚಾಪ್ಟರ್ದು ಕಂಪ್ಲೀಟ್ ಕ್ವೆಶನ್ಸ್ನ ಪ್ರಿಪೇರ್ ಆಗಿ. ಫಾರ್ ಎಕ್ಸಾಂಪಲ್ ನೀವು ಇವಾಗ ವೆಬ್ ಡಿಸೈನಿಂಗಲ್ಲಿ ನಾನು 7 to 8 ಚಾಪ್ಟರ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇದರಲ್ಲಿ ನೀವು ಚೂಸೇ ಆಗಬೇಡಿ. ಇಫ್ ಯು ಆರ್ ಪ್ರಿಪೇರಿಂಗ್ 3-mark ಕ್ವೆಶನ್ ಅಂತ ಹೇಳಿದರೆ 3-markದು ನಮಗೆ ಟೋಟಲ್ 8 ಕ್ವೆಶನ್ಸ್ ಬರುತ್ತೆ. ಫೈನಲ್ ಎಕ್ಸಾಮಲ್ಲಿ ನಮಗೆ 8 ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ ಬರೀಬೇಕಾಗಿರೋದು ನಾವು 4 ಕ್ವೆಶನು. ಸೊ ಮಾರ್ಕ್ ಮಾಡ್ಕೊಳ್ಳಿ 3-mark ಕ್ವೆಶನ್ಸ್ ಯಾವುದೆಲ್ಲ ಚಾಪ್ಟರಲ್ಲಿ ಕವರ್ ಮಾಡ್ಬೋದು ಅಂತ. ಯಾವುದು 4 ಚಾಪ್ಟರ್ಸ್ ಅಥವಾ 5 ಚಾಪ್ಟರ್ಸ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಮೇಕ್ ಶ್ಯೂರ್ ಅದರಲ್ಲಿ ಎಲ್ಲ ಕ್ವೆಶನ್ಸು ಪ್ರಿಪೇರ್ ಆಗಿ. ಬಿಕಾಸ್ ವಿ ಡೋಂಟ್ ನೋ, ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಪ್ರಿಫರ್ ಮಾಡಿದ್ರೆ ಒಂದೆರಡು ಕ್ವೆಶನ್ಸ್ ಒಂದೊಂದು ಚಾಪ್ಟರಲ್ಲಿ ಪ್ರಿಫರ್ ಮಾಡಿದ್ರೆ ನೀವು ಕಲ್ತಿರೋ ಕ್ವೆಶನ್ಸ್ ಬಿಟ್ಟು ಬೇರೆ ಕ್ವೆಶನ್ಸ್ ಬರ್ಬೋದು. ಸೊ ಯಾವುದೇ ಚಾಪ್ಟರ್ನ ನೀವು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಮೇಕ್ ಶ್ಯೂರ್ ಯು ಲರ್ನ್ ಆಲ್ ದ ಕ್ವೆಶನ್ಸ್. ಆ ಪರ್ಟಿಕ್ಯುಲರ್ ಚಾಪ್ಟರಿಂದ ಎಲ್ಲ ಕ್ವೆಶನ್ಸು ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾವುದೇ ಕ್ವೆಶನ್ ಕೇಳಿದ್ರೂ ಅಟೆಂಡ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ವಿ ವಿಲ್ ಫ್ರಮ್ ದಿಸ್ ಚಾಪ್ಟರ್ ವೆಬ್ ಡಿಸೈನಿಂಗಲ್ಲಿ ನಮಗೆ ಒಂದು 3-mark ಕ್ವೆಶನ್ ಕೇಳ್ತಾರೆ. ವಿ ವಿಲ್ ಸಿ ಹಿಯರ್ ವಿಚ್ ಆರ್ ದ ಡಿಫ್ರೆಂಟ್ ಕ್ವೆಶನ್ಸ್. ಈ ಚಾಪ್ಟರಲ್ಲಿ ನಮಗೆ ಈಸಿಯೆಸ್ಟ್ ಕ್ವೆಶನ್ಸ್ ಇರುತ್ತೆ. ಓನ್ಲಿ ಒಂದೆರಡು ಕ್ವೆಶನ್ಸ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ದೆನ್ ಆಲ್ಸೋ ವೆಬ್ ಡಿಸೈನಿಂಗಲ್ಲಿ 3-mark ಕ್ವೆಶನ್ಸ್ ಕವರ್ ಮಾಡೋದು ಇಟ್ ಈಸ್ ವೆರಿ ಈಸಿ. ಫಸ್ಟ್ ಕ್ವೆಶನ್ ವಿ ಹ್ಯಾವ್, ರೈಟ್ ದ ಜನರಲ್ ಸ್ಟ್ರಕ್ಚರ್ ಆಫ್ HTML ಪ್ರೋಗ್ರಾಮ್. ನಮಗೆ HTML ಪ್ರೋಗ್ರಾಮ್ ಅಂತ ಹೇಳಿದರೆ ಗೊತ್ತು, ಆಲ್ರೆಡಿ ನಿಮ್ಮಲ್ಲಿ ಪ್ರಾಕ್ಟಿಕಲ್ದು 2 ಪ್ರೋಗ್ರಾಮ್ಸ್ ಮಾಡಿರ್ತೀರ HTML ಪ್ರೋಗ್ರಾಮ್ದು. ಜಸ್ಟ್ ಜನರಲ್ ಸ್ಟ್ರಕ್ಚರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿದರೆ ಹೇಗೆ ನಮ್ಮದು HTML ಪ್ರೋಗ್ರಾಮ್ ಏನಿದೆ ಬರಿತಾ ಇದ್ದೀವಿ. ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ HTML. ಫಸ್ಟ್ ಏನು ಬರಿತೀವಿ ನಾವು, HTMLಯಿಂದ ನಾವು ಪ್ರೋಗ್ರಾಮ್ನ ಏನು ಮಾಡ್ತೀವಿ, ನಾವು ಸ್ಟಾರ್ಟ್ ಮಾಡ್ತೀವಿ. ವಾಟ್ ದಟ್ HTML ಅಂತ ಹೇಳಿದ್ರೇನು, ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ಯುವರ್ HTML ಪ್ರೋಗ್ರಾಮ್. ಅದೇನು ಮಾಡುತ್ತೆ, HTML ಪ್ರೋಗ್ರಾಮ್ ಏನು ಮಾಡುತ್ತೆ, ಸ್ಟಾರ್ಟ್ ಮಾಡುತ್ತೆ. ದೆನ್ ವಿ ಹ್ಯಾವ್ ದ ಹೆಡ್ ಪಾರ್ಟ್, ದೆನ್ ವಿ ಹ್ಯಾವ್ ದ ಟೈಟಲ್ ಪಾರ್ಟ್. ಐ ವಿಲ್ ಶೋ ಯು ಹಿಯರ್. ಫಸ್ಟು ನಾವೇನು ಬರಿತೀವಿ, ಒಂದು HTML ಪ್ರೋಗ್ರಾಮ್ನ ಬರಿಬೇಕು ಅಂತ ಹೇಳಿದರೆ, ಸಪೋಸ್ ಇಫ್ ದಿಸ್ ಇಸ್ ಎ ಬ್ರೌಸರ್, ಇದು ಒಂದು ನಮಗೆ ಬ್ರೌಸರ್ ಆಗಿದ್ದರೆ ವಿಲ್ ರೈಟ್ ಹಿಯರ್. ಯಾವುದೋ ಒಂದು ನಮಗೆ ಬ್ರೌಸರ್ ಆಗಿದ್ದರೆ ಇಲ್ಲಿ ಈ ಪಾರ್ಟ್ ಏನಿದೆ ವೆಬ್ ಪಾರ್ಟಲ್ಲಿ, ಈ ಪಾರ್ಟ್ನ ನಾವು ಹೆಡ್ ಪಾರ್ಟ್ ಅಂತ ಹೇಳ್ತೀವಿ. ವಾಟ್ ಎವರ್ ದ ಕಂಟೆಂಟ್ ವಿ ವಿಲ್ ರೈಟ್ ಹಿಯರ್, ಈ ಒಂದು ಬ್ರೌಸರಲ್ಲಿ ಏನೇ ಕಂಟೆಂಟ್ ಬರೆದ್ರೂ ನಾವು ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಆ್ಯನ್ ಬಾಡಿ ಕಂಟೆಂಟ್. ಹಾಗಾದರೆ HTML ನಾವು ಹೇಗೆ ಬರಿತೀವಿ, ಫಸ್ಟ್ ನಾವು HTML ಪ್ರೋಗ್ರಾಮ್ನ ಯಾವುದರಿಂದ ಸ್ಟಾರ್ಟ್ ಮಾಡ್ತೀವಿ, ಫಸ್ಟ್ ವಿ ವಿಲ್ ರೈಟ್ ದ HTMLನ ಆದಮೇಲೆ ಯಾವ ಪಾರ್ಟ್ ಬರಿತೀವಿ, ನಾವು ಹೆಡ್ ಪಾರ್ಟ್ ಬರಿತೀವಿ. ದಟ್ ಈಸ್ ಆ್ಯನ್ ಹೆಡ್ ಪಾರ್ಟ್. ಹೆಡ್ ಪಾರ್ಟಲ್ಲಿ ನಾವೇನು ಬರಿತೀವಿ, ವಿ ಆರ್ ಗೋಯಿಂಗ್ ಟು ರೈಟ್ ದ ಟೈಟಲ್ ಬರಿತೀವಿ. ನಮಗೆ ಇಲ್ಲಿ ಏನು ಡಿಸ್ಪ್ಲೇ ಆಗಬೇಕು, ಸಪೋಸ್ ಐ ನೀಡ್ ಟು ಡಿಸ್ಪ್ಲೇ ABC ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದರೆ ಹಿಯರ್ ಐ ವಿಲ್ ಗಿವ್ ABC. ಟೈಟಲ್ನ ಏನು ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಟೈಟಲ್ನ ಕ್ಲೋಸ್ ಮಾಡಿದ್ರ ಆದಮೇಲೆ ಏನು, ನಮ್ಮದು ಹೆಡ್ ಪಾರ್ಟ್ ಏನಾಯಿತು, ಕಂಪ್ಲೀಟ್ ಆಯಿತು. ಸೊ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ HTMLನ ಕ್ಲೋಸ್ ಮಾಡಿದ್ದೀವಿ. ದೆನ್ ವಿ ವಿಲ್ ಕಮ್ ಹಿಯರ್, ಓಪನ್ ದ ಬಾಡಿ. ಯಾವ ಪಾರ್ಟು, ಈ ಪಾರ್ಟ್ನ ನಾವು ಬರಿತಾ ಇರೋದು. ವಿ ವಿಲ್ ಓಪನ್ ದ ಬಾಡಿ. ಈ ಬಾಡಿಯಲ್ಲಿ ನಮಗೆ ಏನೆಲ್ಲ ಕಂಟೆಂಟ್ ಬೇಕು, ವಿ ಆರ್ ಗೋಯಿಂಗ್ ಟು ರೈಟ್ ದ ಕಂಟೆಂಟ್ ಬರೆದಾದ್ಮೇಲೆ ನಾವೇನು ಮಾಡ್ತೀವಿ, ಬಾಡಿನ ಕ್ಲೋಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ ಬಾಡಿ. ಆಫ್ಟರ್ ಕ್ಲೋಸಿಂಗ್ ದ ಬಾಡಿ ವಿ ಆರ್ ಕ್ಲೋಸಿಂಗ್ ದ HTML. ವೆರಿ ಸಿಂಪಲ್ ಸ್ಟ್ರಕ್ಚರ್ ಆಫ್ HTML ಪ್ರೋಗ್ರಾಮ್ ಇಷ್ಟೇ. ನಾವೇನು ಬರಿತೀವಿ, HTML ಬರಿತೀವಿ, ಹೆಡ್, ಟೈಟಲ್, ಹೆಡ್ನ ಕ್ಲೋಸ್ ಮಾಡ್ತೀವಿ, ಬಾಡಿನ ಓಪನ್ ಮಾಡ್ತೀವಿ, ಬಾಡಿನ ಕ್ಲೋಸ್ ಮಾಡ್ತೀವಿ, HTMLನ ಕ್ಲೋಸ್ ಮಾಡ್ತಿದ್ದೀವಿ. ಇಟ್ ಈಸ್ ವೆರಿ ಈಸಿಯೆಸ್ಟ್ ಕ್ವೆಶನ್ ಟು ಅಟೆಂಡ್ ಇಫ್ ಯು ಗೆಟ್ ದಿಸ್ ಕ್ವೆಶನ್. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಫಸ್ಟು ನಾವೇನು ತಗೋತಾ ಇದ್ದೀವಿ, HTML ಇದೆ ನಮಗೆ. ವಾಟ್ ವಿ ಹ್ಯಾವ್, HTMLನ ಇದೆ. HTML ಅಂತ ಹೇಳಿದ್ರೇನು, ಇಟ್ ಮಾರ್ಕ್ಸ್ ದ ಬಿಗಿನಿಂಗ್ ಆಫ್ ಯುವರ್ HTML. ಹೆಡ್ ಅಂತ ಹೇಳಿದ್ರೇನು, ಹೆಡ್ದು ಬಿಗಿನಿಂಗ್ ಸೆಕ್ಷನ್ ಅದು. ಟೈಟಲ್ ಅಂತ ಹೇಳಿದ್ರೇನು, ನಾವು ಇಲ್ಲಿ ಟೈಟಲ್ ಏನು ನಮ್ಮ ಬ್ರೌಸರಿಗೆ ಟೈಟಲ್ ಕೊಡಬೇಕು, ಆ ಟೈಟಲ್ನ ನಾವೇನು ಮಾಡ್ತೀವಿ, ಇಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಹೆಡ್ನ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಎಂಡ್ ಆಫ್ ದ ಹೆಡ್ಡಿಂಗ್ ಅಂತ ಹೇಳ್ತಾ ಇದ್ದೀವಿ. ದೆನ್ ವಿ ಆರ್ ಓಪನಿಂಗ್ ದ ಬಾಡಿ ಟ್ಯಾಗ್ನ ಓಪನ್ ಮಾಡ್ತಾ ಇದ್ದೀವಿ. ಹಿಯರ್ ವಿ ಡಿಫೈನ್ಸ್ ದ ಬಾಡಿ. ನಮ್ಮದು ಏನೆಲ್ಲ ಕಂಟೆಂಟ್ ಬೇಕು ಬ್ರೌಸರಲ್ಲಿ, ಪ್ರತಿಯೊಂದು ಕಂಟೆಂಟು ನಾವು ಎಲ್ಲಿ ಬರೆಯೋದು, ವಿತ್ ಇನ್ ದ ಬಾಡಿಯಲ್ಲೇ ಬರೆಯೋದು.
ದೆನ್ ವಿ ಆಫ್ಟರ್ ರೈಟಿಂಗ್ ಎವ್ರಿಥಿಂಗ್ ಎಲ್ಲನೂ ಬರ್ದಾದ್ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಬಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ ಬಾಡಿನ ಕ್ಲೋಸ್ ಮಾಡಾದ್ಮೇಲೆ HTML ಪ್ರೋಗ್ರಾಮ್ನ ಏನು ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ. ವೆರಿ ಸಿಂಪಲ್. ರೈಟ್ ದ ಜನರಲ್ ಸ್ಟ್ರಕ್ಚರ್ ಆಫ್ ದ HTML ಪ್ರೋಗ್ರಾಮ್. ಫಸ್ಟ್ ಏನು ಬರೀತೀರಾ, HTML ಬರೀತೀರಾ, ದೆನ್ ಯು ವಿಲ್ ರೈಟ್ ದ ಹೆಡ್. ಆಫ್ಟರ್ ಹೆಡ್ ಟೈಟಲ್ ಕೊಡ್ತೀರಾ, ದೆನ್ ಯು ಆರ್ ಗೋಯಿಂಗ್ ಟು ಕ್ಲೋಸ್ ದ ಹೆಡ್ ಪಾರ್ಟ್. ದೆನ್ ಬಾಡಿನ ಓಪನ್ ಮಾಡ್ತೀರಾ, ಬಾಡಿಯಲ್ಲಿ ಏನಾದರೂ ಒಂದು ಡಿಸ್ಕ್ರಿಪ್ಷನ್ನ ಪ್ರೊವೈಡ್ ಮಾಡ್ತೀರಾ, ದೆನ್ ಯು ಕ್ಲೋಸ್ ದ ಬಾಡಿ, ದೆನ್ ಯು ಕ್ಲೋಸ್ ದ HTML. Next we will see the next question. Name any 3 text formatting tags. ನಾವು ಏನು HTML ಪ್ರೋಗ್ರಾಮಲ್ಲಿ ಟೆಕ್ಸ್ಟನ್ನು ಬರೀತೀವಿ, ಸಪೋಸ್ ಇದನ್ನು ನಾವು ಬ್ರೌಸರ್ ಅಂತ ಇದ್ದರೆ ಈ ಬ್ರೌಸರಲ್ಲಿ ನಾವು ಹೆಲೋ ಅಂತ ಬರೆದಿದ್ದೀವಿ. ಫಾರ್ ಎಕ್ಸಾಂಪಲ್ ಈ ಹೆಲೋ ಅಂತ ಬರೆದಿದ್ರೆ ಈ ಹೆಲೋ ವರ್ಡನ್ನ ಫಾಂಟನ್ನ ಟೆಕ್ಸ್ಟ್ ಅಥವಾ ಫಾಂಟ್ ಅಂತ ಕರಿತೀವಿ. ಏನೆಲ್ಲ ಇದರಲ್ಲಿ ಟೆಕ್ಸ್ಟ್ ಕಂಟೆಂಟ್ ಬರಿತೀವಿ ಇದನ್ನು ನಾವು ಟೆಕ್ಸ್ಟ್ ಅಥವಾ ಫಾಂಟ್ ಅಂತ ಹೇಳ್ತೀವಿ. ಇದನ್ನು ನಾವು ಚೇಂಜಸ್ ಮಾಡೋಕ್ಕೆ ಯಾವುದೆಲ್ಲ ಟ್ಯಾಗ್ಸ್ನ HTML ಅಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ವಿ ಹ್ಯಾವ್ ಬೋಲ್ಡ್ ಅಂತ ಹೇಳಿದ್ರೇನು, ಫಾರ್ ಎಕ್ಸಾಂಪಲ್ ಈ ಹೆಲೋ ಅಂತ ಟೆಕ್ಸ್ಟ್ ಏನಿದೆ ಇದನ್ನು ನಾವು ಬೋಲ್ಡ್ ಅಂತ ಕೊಟ್ಟರೆ ನಮ್ಮದು ಬ್ರೌಸರಲ್ಲಿ ಹೇಗೆ ಕಾಣಿಸುತ್ತೆ, ಅದು ನಮಗೆ ಡಾರ್ಕ್ ಆಗಿ ಡಿಸ್ಪ್ಲೇ ಕಾಣಿಸುತ್ತೆ. ಬಿ ಅಂತ ಹೇಳಿದ್ರೇನು, ದಿಸ್ ಟ್ಯಾಗ್ ಮೇಕ್ಸ್ ದ ಟೆಕ್ಸ್ಟ್ ಡಿಸ್ಪ್ಲೇ ಇನ್ ದ ಬೋಲ್ಡಲ್ಲಿ ಅದು ಡಿಸ್ಪ್ಲೇ ಮಾಡುತ್ತೆ. ಇಟಾಲಿಕ್ ಟ್ಯಾಗ್ ಅಂತ ಹೇಳಿದ್ರೇನು, ದಿಸ್ ಟ್ಯಾಗ್ ಮೇಕ್ಸ್ ಟೆಕ್ಸ್ಟ್ ಅಪಿಯರ್ ಇನ್ ದ ಸ್ಲ್ಯಾಂಟ್. ಸಿ, ಇದು ಇನ್ಪುಟ್, ಇದು ಹೆಲೋ ಅಂತ ನಾವು ನೋಟ್ ಪ್ಯಾಡಲ್ಲಿ ಬರ್ತಿದ್ದೀವಿ. ಔಟ್ಪುಟ್ ಇದರಲ್ಲಿ ನಮಗೆ ಹೇಗೆ ತೋರಿಸೋದು, ಅದು ಸ್ಲ್ಯಾಂಟ್ ಆಗಿ ತೋರಿಸುತ್ತೆ, ದಟ್ ಈಸ್ ಇಟಾಲಿಕ್. ಅಂಡರ್ಲೈನ್ ಅಂತ ಹೇಳಿದ್ರೇನು, ಇದು ನಾರ್ಮಲ್ ಇನ್ಪುಟ್ಟು ನಮ್ಮದು ಪ್ರೋಗ್ರಾಮಲ್ಲಿ, ದಿಸ್ ಇಸ್ ಎ ನಾರ್ಮಲ್ ಇನ್ಪುಟ್. ಔಟ್ಪುಟ್ಟಲ್ಲಿ ಏನು ತೋರಿಸುತ್ತೆ ನಮಗೆ, ಅಂಡರ್ಲೈನ್ ಆಗಿರುತ್ತೆ. ವಿಚ್ ಆರ್ ದ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್, ಎನಿ 3 ಟ್ಯಾಗ್ಸ್. ಇದು ಈ ಚಾಪ್ಟರಲ್ಲಿ ನಮಗೆ 3 ಮಾರ್ಕ್ ಕ್ವೆಶನ್ ಕೇಳೋದು. ಸೊ ಯು ಬಿ ಪ್ರಿಪೇರ್ ಫಾರ್ ಐದರ್ 3 or 4 ಟ್ಯಾಗ್ಸ್, ದಟ್ಸ್ ಎನಫ್. ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ ಯಾವುದದು, BIU, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್. ಬೋಲ್ಡ್ ಅಂತ ಹೇಳಿದ್ರೇನು, ಟೆಕ್ಸ್ಟ್ನ ನಾವು ಡಾರ್ಕಾಗಿ ಮಾಡ್ತಾ ಇದ್ದೀವಿ, ಹೈಲೈಟ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಬೋಲ್ಡ್. ಇಟಾಲಿಕ್ ಅಂತ ಹೇಳಿದ್ರೇನು, ಇವಾಗ ವಾಟ್ ಎವರ್ ದ ಟೆಕ್ಸ್ಟ್ ವಿ ಹ್ಯಾವ್, ಇದು ಇನ್ಪುಟ್ ಆಗಿದ್ರೆ ಹೆಲೋ ಟೆಕ್ಸ್ಟ್ ಏನು ಟೈಪ್ ಮಾಡ್ತಾ ಇದ್ದೀವಿ ನಾವು, ಸ್ಲ್ಯಾಂಟ್ ಆಗಿ ಮಾಡ್ತಾ ಇದ್ದೀವಿ, ದಟ್ ಈಸ್ ಇಟಾಲಿಕ್. ಅಂಡರ್ಲೈನ್ ಅಂತ ಹೇಳಿದ್ರೂ ಟೆಕ್ಸ್ಟ್ ಕೆಳಗಡೆ ನಮಗೆ ಅಂಡರ್ಲೈನ್ ಬೇಕು ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ದ ಅಂಡರ್ಲೈನ್. ಅಲಾಂಗ್ ವಿತ್ ದೀಸ್ ಟ್ಯಾಗ್ಸ್, ಈ ಟ್ಯಾಗ್ಸ್ನ ಬಿಟ್ಟು ಇನ್ನೂ ಟ್ಯಾಗ್ಸ್ ನೀವು ಬರೀಬೇಕು ಅಂತ ಹೇಳಿದರೆ ವಿ ಕ್ಯಾನ್ ಹ್ಯಾವ್ ದ ಡಿಫ್ರೆಂಟ್ ಟ್ಯಾಗ್ಸ್. ಯಾವುದು ಡಿಫ್ರೆಂಟ್ ಟ್ಯಾಗ್ಸ್ ವಿ ಹ್ಯಾವ್, ಐ ವಿಲ್ ಮೆನ್ಷನ್ ಹಿಯರ್. ವಿ ಹ್ಯಾವ್ ದ ಹೆಡಿಂಗ್ ಟ್ಯಾಗ್ಸ್. H1 ಇಂದ ನಮಗೆ H6 ತನಕ ಹೆಡಿಂಗ್ ಟ್ಯಾಗ್ಸ್ ಇದೆ. ಈ ಹೆಡಿಂಗ್ ಟ್ಯಾಗ್ಸ್ನ ನಾವು ಚೇಂಜ್ ಆಗ್ತಾ ಇದ್ರೆ ನಮ್ಮದು ಟೆಕ್ಸ್ಟ್ ಸೈಜ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಇಫ್ you want to mention, you can mention the heading tags also, that is we have from H1 to H6. For example H1 tag ಇದ್ರೆ H1 tag ಅಲ್ಲಿ ನಮಗೆ hello ಅಂತ ದೊಡ್ಡದಾಗಿ ಕಾಣಿಸುತ್ತೆ. ಇಫ್ ಯು ಹ್ಯಾವ್ H2 ಟ್ಯಾಗ್ ಸೈಜ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ, HELLO. ಇಫ್ ಯು ಕಮ್ ಟು ದ H3 ಟ್ಯಾಗಿಗೆ ಬಂದರೆ ಅಗೇನ್ ದ ಸೈಜ್ ಏನಾಗುತ್ತೆ, ಸ್ವಲ್ಪ ಚಿಕ್ಕದಾಗುತ್ತೆ, ಅದಕ್ಕಿಂತ ಚಿಕ್ಕದಾಗುತ್ತೆ. H4 ಟ್ಯಾಗ್ ಬಂದರೆ ಇನ್ನೂ ಚಿಕ್ಕದಾಗುತ್ತೆ. This is the heading tags. If you want to mention these tags in the formatting text, you can mention. I hope you have understand. Simple question. Write name any 3 text formatting tags ಅಂತ ಕೇಳಿದ್ರೇನು ಯಾವುದಾದ್ರೂ ಒಂದು 3 ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ನೀವು ಪ್ರೋಗ್ರಾಮಲ್ಲಿ ಬರ್ದಿರ್ತೀರಾ, ಅದರಲ್ಲೂ ಬೇಕಾದರೆ ನೀವು ಯಾವ್ದು ಬೇಕಾದರೂ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಟ್ಯಾಗ್ಸ್ನ ನೀವೇನು ಮಾಡ್ಬೋದು, ಬರಿಬೋದು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ರೈಟ್ ದ ಫೀಚರ್ಸ್ ಆಫ್ that is DHTML. Write the features of DHTML. What is DHTML? ನಮಗೆ HTML ಅಂತ ಹೇಳಿದ್ರೆ ಗೊತ್ತು, ದಟ್ ಈಸ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ನೆಕ್ಸ್ಟ್ ನಮಗೇನಿದೆ DHTML ಅಂತ ಹೇಳಿದ್ರೆ ಏನು, ಇಟ್ ಈಸ್ ಎನ್ ಡೈನಮಿಕ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇದು ನೇಮೇ ಏನು ಹೇಳ್ತಾ ಇದೆ, ನಮಗೆ ಡೈನಮಿಕ್ ಅಂತ ಹೇಳ್ತಾ ಇದೆ. ಹಾಗಾದರೆ ಡೈನಮಿಕ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, DHTML refers to web content that changes each time it is viewed. ಎಕ್ಸಾಂಪಲ್ ನಾವು ವೆಬ್ಸೈಟ್ಸ್ನ ಆ್ಯಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗೆಲ್ಲ ನಾವು URL ಕೊಟ್ಬಿಟ್ಟು ಲಾಗಿನ್ ಮಾಡ್ತಾ ಇರ್ತೀವಿ, ಪದೇ ವೆಬ್ಸೈಟ್ಸ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಜೋಗ್ರಫಿಕಲ್ ಲೊಕೇಶನ್ ಚೇಂಜ್ ಆಗ್ತಿರ್ಬೋದು, ಟೈಮ್ ಆ್ಯಂಡ್ ಡೇಟ್ ಚೇಂಜ್ ಆಗ್ತಾ ಇರ್ಬೋದು. ವೆಬ್ ಬ್ರೌಸರ್ನ ನಾವು ಆ್ಯಕ್ಸಸ್ ಮಾಡಿದಾಗ ಫಸ್ಟ್ ಟೈಮ್ ನಾವು ಓಪನ್ ಮಾಡಿದ್ರೆ ಸಮ್ ಟೈಮ್ ಇರುತ್ತೆ, ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗ ಇನ್ನೊಂದು ಟೈಮ್ ಇರುತ್ತೆ. ಸ್ಲೈಡ್ಸ್ ಏನಾಗ್ತಾ ಇರುತ್ತೆ, ಚೇಂಜ್ ಇರುತ್ತೆ, ಅಥವಾ ನೋಟಿಫಿಕೇಷನ್ಸ್ ಏನಿರುತ್ತೆ ಅಥವಾ ನೋಟಿಸ್ ಏನಿರುತ್ತೆ ಅದನ್ನು ಏನಾಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಡೈನಮಿಕ್ HTML ಅಂತ ಹೇಳಿದ್ರೇನು, ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ವೆಬ್ಸೈಟ್ಸ್ನ ನಾವು
ಯಾವಾಗೆಲ್ಲ ರನ್ ಮಾಡ್ತೀವಿ ಅಥವಾ ವ್ಯೂ ಮಾಡ್ತೀವಿ, ಆಕ್ಸೆಸ್ ಮಾಡ್ತೀವಿ, ಅದೇನಾಗುತ್ತೆ ಎವ್ರಿ ಟೈಮ್ ನಾವು ವ್ಯೂ ಮಾಡಿದಾಗ ವೆಬ್ಸೈಟ್ಸ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ವೆಬ್ ಕಂಟೆಂಟು. ಅದನ್ನು ನಾವೇನಂತ ಹೇಳ್ತೀವಿ, ಡೈನಮಿಕ್ ಅಂತ ಹೇಳ್ತೀವಿ. ಎವ್ರಿ ಟೈಮ್ ವಿ ವಿಸಿಟ್ ದ ಕಂಟೆಂಟ್ ವಿಲ್ ಬಿ ಚೇಂಜ್ಡ್. ಕಂಟೆಂಟ್ ಏನಾಗ್ತಾ ಇರುತ್ತೆ, ಮಾಡಿಫೈ ಆಗ್ತಿರುತ್ತೆ. ಕಂಪ್ಲೀಟು ಆಗುತ್ತೆ ಅಂತ ಇಲ್ಲ, ಸಮ್ ಕಂಟೆಂಟ್ ಏನಾಗ್ತಾ ಇರುತ್ತೆ, ಮಾಡಿಫೈ ಆಗ್ತಾ ಇರುತ್ತೆ. ದಟ್ ಈಸ್ ಆ್ಯನ್ DHTML. What is DHTML? DHTML stands for Dynamic Hypertext Markup Language. DHTML refers to web content that changes each time it is viewed. ಯಾವಾಗೆಲ್ಲ ನಾವು ಚೆಕ್ ಮಾಡ್ತಾ ಇರ್ತೀವಿ, ವೆಬ್ ಕಂಟೆಂಟ್ ಏನಾಗ್ತಾ ಇರುತ್ತೆ, ಅದರಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಚೇಂಜ್ ಆಗ್ತಾ ಇರುತ್ತೆ, ಜೋಗ್ರಫಿಕಲ್ ಲೊಕೇಶನ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಸನ್ದು ನಾವು ನೇಮ್ನ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎವ್ರಿ ಟೈಮ್ ನಾವು ಅದು ಅವ್ರು ಏನಾಗ್ತಾ ಇರ್ತಾರೆ, ಮೂವ್ ಆಗ್ತಾ ಇರ್ತಾರೆ. ದಟ್ ಮೀನ್ಸ್ ಎವ್ರಿ ಟೈಮ್ ನಾವು ಚೆಕ್ ಮಾಡಿದಾಗ ಲೊಕೇಶನ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಾಲೇಜ್ ವೆಬ್ಸೈಟ್ಸ್ನ ತೊಗೊಂಡ್ರೆ ಫಸ್ಟ್ ಡೇ ನಮಗೆ ನೋಟಿಸ್ ಒಂದು ತೋರಿಸ್ತಾ ಇರುತ್ತೆ, ಎಕ್ಸಾಮ್ ಲಾಸ್ಟ್ ಡೇಟ್ ಅಂತ. ಇನ್ನು ಸ್ವಲ್ಪ ದಿನ ಓಪನ್ ನೋಡಿಕೊಂಡ್ರೆ ಟೈಮ್ ಟೇಬಲ್ ಇವಾಗಿದೆ, ನೆಕ್ಸ್ಟು ರಿಸಲ್ಟ್ಸ್ ಇದೆ ಅಂತ ಕಂಟೆಂಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, DHTML ಅಂತ ಹೇಳ್ತೀವಿ. DHTML is collective term of a combination of HTML tags and option that make web pages more animated and interactive than previous versions of HTML. DHTML ದು ಮೇನ್ ಕಾನ್ಸೆಪ್ಟ್ ಏನು, ನಮ್ಮದು ವಾಟ್ ಎವರ್ ದ ವೆಬ್ಸೈಟ್ಸ್ ವಿ ಹ್ಯಾವ್, ನಮ್ಮದು ಏನೆಲ್ಲ ವೆಬ್ಸೈಟ್ಸ್ ಇದೆ, ವೆಬ್ಸೈಟ್ಸ್ದು ಓವರ್ ಆಲ್ ವ್ಯೂ ಏನಾಗುತ್ತೆ, ಲುಕ್ ಏನಾಗಿ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ. ಅದು ಮತ್ತೇನು ಮಾಡುತ್ತೆ, ವೆಬ್ಸೈಟ್ಸ್ ಇಂಟರಾಕ್ಟಿವ್ ಮಾಡಿಕೊಡುತ್ತೆ. I hope you have understand the features of DHTML. DHTML ಅಂತ ಹೇಳಿದ್ರೇನು, ಇಟ್ ಈಸ್ ಎನ್ ಡೈನಮಿಕ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. DHTML ಏನಾಗುತ್ತೆ, ಎವ್ರಿ ಟೈಮ್ ನಾವು ವೆಬ್ಸೈಟ್ಸ್ನ ವಿಸಿಟ್ ಮಾಡಿದಾಗ ಕಂಟೆಂಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ದೆನ್ DHTML ಇಂದ ನಾವೇನು ಮಾಡ್ಬೋದು, ಯೂಸರ್ ವ್ಯೂ ಎಕ್ಸ್ಪೀರಿಯನ್ಸ್ನ ನಾವು ಏನು ಮಾಡ್ಬೋದು, ಎನ್ಹ್ಯಾನ್ಸ್ ಮಾಡ್ಬೋದು. ನಮಗೆ ವೆಬ್ಸೈಟ್ಸ್ ಏನಿರುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅದರಲ್ಲಿ ಆ್ಯನಿಮೇಷನ್ಸ್ ಇರುತ್ತೆ, ಸ್ಲೈಡ್ಸ್ ಮೂವ್ ಆಗ್ತಿರುತ್ತೆ, ಫೋಟೋಸ್ ಇರುತ್ತೆ, ನಮ್ಮದು ಬಟನ್ಸ್ ಎಲ್ಲ ಇರುತ್ತೆ, ನೀಟಾಗಿ ಅಲೈನ್ ಆಗಿರುತ್ತೆ, ಡಿಸೈನ್ಫುಲ್ ಆಗಿರುತ್ತೆ. ದಟ್ ಈಸ್ DHTML. ದೆನ್ ಇಂಟರಾಕ್ಟಿವ್ ದ್ಯಾನ್ ಪ್ರೀವಿಯಸ್ HTML. ನಾವೇನೆಲ್ಲ DHTML ವೆಬ್ಸೈಟ್ಸ್ ನೋಡ್ತೀವಿ, ದಟ್ ಈಸ್ ಮೋರ್ ಇಂಟರಾಕ್ಟಿವ್, ಯೂಸರಿಗೆ ಅದು ಚೆನ್ನಾಗಿ ಕಾಣಿಸ್ತಿರುತ್ತೆ. ದೆನ್ ಫಾರ್ ಎಕ್ಸಾಂಪಲ್ ಹೇಗೆ DHTML ವೆಬ್ಸೈಟ್ಸ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಜೋಗ್ರಫಿಕಲ್ ಲೊಕೇಶನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಟೈಮ್ ಆ್ಯಂಡ್ ಡೇಟ್ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ನಾವು ನೆಕ್ಸ್ಟ್ ಫರ್ದರ್ ನೋಡ್ತೀವಿ, ಕಂಟೆಂಟ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ DHTML. If you want, you can take the screenshot of these answers. ಇದೇ ಶಾರ್ಟ್ ಆನ್ಸರ್ಸ್ನ ನೀವು ಎಕ್ಸಾಮಲ್ಲಿ ಬರೀಬೋದು. 3 ಮಾರ್ಕ್ ಕ್ವೆಶನ್ಸ್, ಸಿಂಪಲ್ ಆಗಿ 3 or 4 ಪಾಯಿಂಟ್ಸ್ ಬರೆದ್ರೆ ಸಾಕು. ಇಟ್ ಶುಡ್ ಬಿ ವೆರಿ ಸಿಂಪಲ್. Then we will move to the next question, that is write the features of XML. XML stands for Extended Markup Language. ನಮಗೆ HTML ಲ್ಯಾಂಗ್ವೇಜ್ ಗೊತ್ತು. ನೆಕ್ಸ್ಟ್ ಇವಾಗ ನಮಗೆ DHTML ಗೊತ್ತಾಯಿತು. ದೆನ್ ವಾಟ್ ಈಸ್ XML? XML ಇಟ್ ಈಸ್ ಆ್ಯನ್ ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜ್. HTMLದು ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜು. ಮಾರ್ಕಪ್ ಲ್ಯಾಂಗ್ವೇಜ್ ಫಾರ್ ಡಾಕ್ಯುಮೆಂಟ್ಸ್ ಕಂಟೈನಿಂಗ್ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನ್. ವಾಟ್ ಎವರ್ ದ XML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, ನಮಗೆ XML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಸ್ಟ್ರಕ್ಚರ್ಫುಲ್ ಆಗಿರುತ್ತೆ, ಸ್ಟ್ರಕ್ಚರ್ ಓರಿಯೆಂಟೆಡ್ ಆಗಿರುತ್ತೆ. ಬೇಸ್ ಕಾನ್ಸೆಪ್ಟು HTML ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆಬ್ಸೈಟಲ್ಲಿ ನಾವು ಡಾಟಾನ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದರೆ XMLನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಾಟಾ ಕಂಟೆಂಟ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಟು ಎಕ್ಸ್ಚೇಂಜ್ ದ ಡಾಟಾನ ಎಕ್ಸ್ಚೇಂಜ್ ಮಾಡೋಕ್ಕೆ, ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಮತ್ತು ಸ್ಟೋರ್ ಮಾಡೋಕ್ಕೆ ವಿ ವಿಲ್ ಯೂಸ್ ದ XML. HTMLನ ಏನಕ್ಕೆ ಯೂಸ್ ಮಾಡ್ತೀವಿ, ವಾಟ್ ಎವರ್ ದ ಕಂಟೆಂಟ್ ಪ್ರೋಗ್ರಾಮಿಂಗ್ ಇದೆ, ನಮಗೆ ಯೂಸರಿಗೆ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದರೆ ನಾವು HTMLನ ಯೂಸ್ ಮಾಡ್ತೀವಿ. ಬೇಸಿಕಲಿ XML ಏನಾಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿರುತ್ತೆ. ಅದರಲ್ಲಿ ಏನಿರುತ್ತೆ, ನಮಗೆ ವರ್ಡ್ಸು, ಪಿಕ್ಚರ್ಸು, ಕಂಟೆಂಟ್ಸು, ವೀಡಿಯೋಸು, ಆಡಿಯೋಸು ಎಲ್ಲನೂ ಇರ್ಬೋದು. ಬಟ್ ಬೇಸಿಕಲಿ XMLಲ್ಲಿ ಕಂಟೆಂಟ್ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. XML is text-based markup language that is fast becoming the standard for data interchange on the web page. As I told, XML ನಾವು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತೀವಿ, ಡಾಟಾ ಇಂಟರ್ಚೇಂಜ್ ಮಾಡೋಕ್ಕೆ ಮತ್ತು ಡಾಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾವು XMLನ ಯೂಸ್ ಮಾಡ್ತೀವಿ. ಎನಿ 3 ಪಾಯಿಂಟ್ಸ್ ಯು ಕ್ಯಾನ್ ರೈಟ್ ವೆರಿ ಸಿಂಪಲ್. XML stands for Extended Markup Language. XML is a markup language for documents containing structured information. ಸ್ಟ್ರಕ್ಚರ್ ವೇ ಅಂತ ಹೇಳಿದ್ರೆ ಆರ್ಗನೈಸ್ ಆಗಿ ನಮಗೆ ಇನ್ಫಾರ್ಮೇಷನ್ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಇದರಲ್ಲಿ ನಾವು ವರ್ಡ್ಸು, ಪಿಕ್ಚರ್ಸು, ಆಡಿಯೋಸು, ವೀಡಿಯೋಸು ಎಲ್ಲನೂ ನಾವೇನು ಮಾಡ್ಕೋಬೋದು, ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. XML is a text-based markup language and it is basically used for data interchange and data storage.
Next we will move to the next question. What is web hosting? Explain or mention its type. Basically explain in, I think we have little confusion. Question exchange agide. This is what is web scripting. What is web scripting? ಯಾವುದೋ ಒಂದು ಕ್ವೆಶನ್ ಪೇಪರಲ್ಲಿ ಕೇಳಿದರೆ ವೆಬ್ ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರೆ ಏನು ಅಂತ. ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ವೆಬ್ ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರೇನು? ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಎಂಬೇಡಿಂಗ್ ಸ್ಕ್ರಿಪ್ಟ್ಸ್ ಇನ್ ಎ ವೆಬ್ ಪೇಜ್. ವೆಬ್ ಪೇಜಲ್ಲಿ ನಾವು ಸ್ಕ್ರಿಪ್ಟ್ಸ್ನ ಎಂಬೇಡ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ವೆಬ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ. ಯಾವಾಗ ನಾವು ವೆಬ್ ಪೇಜು ಅಥವಾ ವೆಬ್ಸೈಟ್ಸ್ ನಾವು ಇಂಟರಾಕ್ಟಿವ್ ಮಾಡಬೇಕು, ನಾವು ಡಾಟಾನ ಕೊಡ್ತಾ ಇದ್ದೀವಿ, ಡಾಟಾ ಏನಾಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಅಪ್ಲಿಕೇಶನ್ ಫಾರ್ಮ್, ಯೂಸರ್ ಲಾಗಿನ್ ಪೇಜೇ ತೊಗೊಂಡ್ರೆ ನಾವು ಯೂಸರ್ ಲಾಗಿನ್ ಪೇಜಲ್ಲಿ ನಾವು ಡಾಟಾ ಕೊಡ್ತಾ ಇದ್ದೀವಿ, ಪಾಸ್ವರ್ಡ್ ಕೊಡ್ತಾ ಇದ್ದೀವಿ. ಆ ಡಾಟಾ ಏನಾಗ್ತಾ ಇದೆ? ಒಂದು ಕಡೆ ಸ್ಟೋರ್ ಆಗ್ತಾ ಇದೆ. ದಿಸ್ ಈಸ್ ಸರ್ವರ್. ಇದನ್ನು ನಾವೇನಂತ ಹೇಳ್ತೀವಿ? ಸರ್ವರ್ ಅಂತ ಹೇಳ್ತೀವಿ. ಎಲ್ಲಿಂದ ನಾವು ಡಾಟಾನ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಯಾರು ಡಾಟಾನ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಕ್ಲೈಂಟ್ ಅಂತ ಹೇಳ್ತೀವಿ. ಸರ್ವರ್ ಅಂತ ಹೇಳಿದ್ರೇನು? ಎಲ್ಲಿ ನಮ್ಮದು ಡಾಟಾ ಸ್ಟೋರ್ ಆಗಿದೆ ಅದನ್ನು ನಾವು ಸರ್ವರ್ ಅಂತ ಹೇಳ್ತೀವಿ. ಯಾರೆಲ್ಲ ಡಾಟಾನ ಆಕ್ಸೆಸ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾವೆಲ್ಲ ಗೂಗಲ್ ಕ್ರೋಮ್ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಜಿಮೇಲ್ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಆ ಪೇಜಸ್ ಎಲ್ಲ ನಾವು ಯಾರು ಆಕ್ಸೆಸ್ ಮಾಡ್ತಾ ಇರೋದು? ಇದು ಕ್ಲೈಂಟು. ಹಾಗಾದರೆ ಈ ಪೇಜಸ್ನ ನಾವೇನಂತ ಹೇಳ್ತೀವಿ? ಕ್ಲೈಂಟ್ ಸೈಡ್ ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ? ಕ್ಲೈಂಟ್ ಸೈಡ್ ಅಂತ ಹೇಳ್ತೀವಿ. ಎಲ್ಲಿ ಡಾಟಾ ಸ್ಟೋರ್ ಆಗ್ತಾ ಇದೆ ಅದನ್ನು ನಾವೇನಂತ ಹೇಳ್ತೀವಿ? ಸರ್ವರ್ ಸೈಡ್ ಅಂತ ಹೇಳ್ತೀವಿ. ಹಾಗಾದರೆ ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರೇನು? ವಾಟ್ ಎವರ್ ದ ಕಂಟೆಂಟ್ ವಿ ಹ್ಯಾವ್ ಹಿಯರ್. ನಾವು ಇಲ್ಲಿ ಡಿಸೈನ್ ಮಾಡಬೇಕಂದ್ರೆ ಏನೆಲ್ಲ ಕಂಟೆಂಟ್ನ ಬರಿತಾ ಇದ್ದೀವಿ, ಇಲ್ಲಿ ಏನು ಮಾಡ್ತೀವಿ? ಸ್ಕ್ರಿಪ್ಟ್ಸ್ನ ಎಂಬೇಡ್ ಮಾಡ್ತೀವಿ. ಎಂಬೇಡ್ ಅಂತ ಹೇಳಿದ್ರೇನು? ನಾವು ಒಂದು ಕಮ್ಯಾಂಡ್ ಕೊಡ್ತಾ ಇದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ ಟೂಲ್ ಅಥವಾ ಆಪ್ಷನ್ಸ್, ಕಾಂಪೊನೆಂಟ್ಸ್ ಏನಿದೆ, ಏನು ಟಾಸ್ಕ್ನ ಪರ್ಫಾರ್ಮ್ ಮಾಡಬೇಕು ಅಂತ ನಾವೇನು ಕೊಡ್ತಾ ಇದ್ದೀವಿ? ಕಮ್ಯಾಂಡ್ ಕೊಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ? ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸ್ಕ್ರಿಪ್ಟಿಂಗ್ ಅಂತ ಹೇಳಿದ್ರೇನು? 1 ಮಾರ್ಕ್ ಕ್ವೆಶನ್ ಕೇಳ್ಬೋದು. ವಾಟ್ ಈಸ್ ವೆಬ್ ಸ್ಕ್ರಿಪ್ಟಿಂಗ್? ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಎಂಬೇಡಿಂಗ್ ಸ್ಕ್ರಿಪ್ಟ್ಸ್. ವೆಬ್ಸೈಟ್ಸಲ್ಲಿ ಅಥವಾ ವೆಬ್ ಪೇಜಸ್ಸಲ್ಲಿ ನಾವು ಎಂಬೇಡಿಂಗ್, ಕ್ರಿಯೇಟಿಂಗ್ ಸ್ಕ್ರಿಪ್ಟ್ಸ್ನ ನಾವು ಕ್ರಿಯೇಟ್ ಮಾಡೋದು ಅಥವಾ ಎಂಬೆಡ್, ದಟ್ ಈಸ್ ಮರ್ಜಿಂಗ್, ಆ್ಯಡಿಂಗ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ವೆಬ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ. ನಾವು ವಿ ಹ್ಯಾವ್ 2 ಟೈಪ್ಸ್ ಆಫ್ ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗ್ ನಾವು ಎಲ್ಲೆಲ್ಲಿ ಮಾಡ್ತೀವಿ? ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಮತ್ತು ಸರ್ವರ್ ಸೈಡ್ನ ಸ್ಕ್ರಿಪ್ಟಿಂಗ್ ಮಾಡ್ತೀವಿ. ಕ್ಲೈಂಟ್ ಸೈಡ್ ಎಲ್ಲಿ ಸ್ಕ್ರಿಪ್ಟಿಂಗ್ ಮಾಡ್ತೀವಿ? ಕ್ಲೈಂಟ್ ಸೈಡ್ ಅಂತ ಹೇಳಿದ್ರೇನು? ಎಲ್ಲಿ ನಮ್ಮದು ಯೂಸರ್ ಇಂಟರಾಕ್ಷನ್ಸ್ ಇದೆ. ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಎನೇಬಲ್ಸ್ ಇಂಟರಾಕ್ಷನ್ ವಿತಿನ್ ಎ ವೆಬ್ ಪೇಜ್. ನಾವು ಯಾವಾಗ ಯೂಸರ್ ಇಂಟರಾಕ್ಷನ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗು. ಕ್ಲೈಂಟ್ ಸೈಡ್ ಸ್ಕ್ರಿಪ್ಟ್ಸ್ ಆರ್ ಡೌನ್ಲೋಡೆಡ್ ಅಟ್ ದ ಕ್ಲೈಂಟ್ ಎಂಡ್. ಎಲ್ಲ ಯೂಸ್ ಆಗುತ್ತೆ ಅದು ಕ್ಲೈಂಟ್ ಎಂಡಲ್ಲಿ. ಯಾವಾಗ ನಾವು GUIನ ಯೂಸ್ ಮಾಡ್ತೀವಿ ಅಲ್ಲಿ. ಯಾವುದು ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಅಂತ ಹೇಳಿದರೆ? VB ಸ್ಕ್ರಿಪ್ಟ್ ಇದೆ, ನಮಗೆ ಜಾವಾ ಸ್ಕ್ರಿಪ್ಟ್ ಇದೆ, ಆ್ಯಕ್ಷನ್ ಸ್ಕ್ರಿಪ್ಟ್ ಇದೆ. ಇದೆಲ್ಲ ಕ್ಲೈಂಟ್ ಸೈಡು ಸ್ಕ್ರಿಪ್ಟಿಂಗ್ ಎಕ್ಸಾಂಪಲ್. ಸರ್ವರ್ ಸೈಡ್ ಅಂತ ಹೇಳಿದ್ರೇನು? ಸರ್ವರ್ ಅಂತ ಹೇಳಿದ್ರೇನು? ಎಲ್ಲಿ ನಮ್ಮದು ಡಾಟಾಬೇಸ್ ಏನಾಗ್ತಾ ಇದೆ? ಸ್ಟೋರ್ ಆಗ್ತಾ ಇದೆ. ಇಲ್ಲಿ ನಾವು ಸ್ಕ್ರಿಪ್ಟಿಂಗ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ಸರ್ವರ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಬ್ಯಾಕ್ ಎಂಡ್ ಡಿಸೈನಿಂಗ್ ಇದೆ, PHP ಇದೆ, ನಮಗೆ PHP ವಿ ಹ್ಯಾವ್, ಪರ್ಲ್ ವಿ ಹ್ಯಾವ್, ASP ವಿ ಹ್ಯಾವ್, JSP ವಿ ಹ್ಯಾವ್. ಇದೆಲ್ಲ ಏನಿದು? ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್. ನಾವೆಲ್ಲ ಏನೆಲ್ಲ ಡಾಟಾ ಕೊಟ್ಟಿರ್ತೀವಿ ಆ ಡಾಟಾ ಏನಾಗ್ತಿರುತ್ತೆ? ಸರ್ವರಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸ್ಕ್ರಿಪ್ಟಿಂಗ್ ಅಂದರೆ ಏನು? ಕ್ರಿಯೇಟಿಂಗ್ ಆ್ಯಂಡ್ ಎಂಬೇಡಿಂಗ್ ಸ್ಕ್ರಿಪ್ಟ್ಸ್ ಇನ್ ಟು ದ ವೆಬ್ ಪೇಜಸ್. ವೆಬ್ ಪೇಜಸ್ಸಿಗೆ ನಾವು ಸ್ಕ್ರಿಪ್ಟ್ಸ್ನ ಆ್ಯಡ್ ಮಾಡ್ತಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ? ವೆಬ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ. ನಮ್ಮ ಹತ್ರ 2 ಟೈಪ್ಸ್ ಆಫ್ ವೆಬ್ ಸ್ಕ್ರಿಪ್ಟಿಂಗ್ ಇದೆ. ಒಂದು ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್, ಅನದರ್ ಒನ್ ಇಸ್ ದ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್. ಕ್ಲೈಂಟ್ ಸೈಡ್ ಅಂತ ಹೇಳಿದ್ರೇನು? ಯೂಸರ್ ಎಲ್ಲಿ ಇಂಟರಾಕ್ಷನ್ ಮಾಡ್ತಾರೆ ಅದು ಕ್ಲೈಂಟ್ ಸೈಡು. ಡಾಟಾ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ದಟ್ ಈಸ್ ಆ್ಯನ್ ಸರ್ವರ್ ಸೈಡ್ scripting. Example for client side scripting we have VB script, JavaScript, action script. Database ಅಲ್ಲಿ ಅಂತ ಬಂದರೆ ನಮಗೆ PHP ಇದೆ, ASP ಇದೆ. I hope you have understand about what is scripting. Next we will move to the next question. What is web hosting? Web hosting ಅಂತ ಹೇಳಿದ್ರೆ ಏನು? Now we have created the website. ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ. ವೆಬ್ಸೈಟಲ್ಲಿ ನಮಗೆ ಮಲ್ಟಿಪಲ್ ಏನಿದೆ? ನಮಗೆ ಪೇಜಸ್ ಇದೆ, ಮೆನ್ಯೂ ಬಾರ್ ಇದೆ, ಆಪ್ಷನ್ಸ್ ಇದೆ, ಸ್ಕ್ರಾಲ್ ಮಾಡ್ತಾ ಇದ್ದೀವಿ, ಕ್ಲಿಕ್ಕಿಂಗ್ಸ್ ಇದೆ, ಎಲ್ಲ ಇದೆ. ನಮ್ಮದು ಒಂದು ವೆಬ್ಸೈಟ್ ಏನಿದೆ ಕ್ರಿಯೇಟ್ ಆಗಿದೆ. ಈ ಕ್ರಿಯೇಟ್ ಆಗಿರೋದು ವೆಬ್ಸೈಟ್ ನಮ್ಮದು ಎಲ್ಲಿರುತ್ತೆ? ನಮ್ಮದು ಕಂಪ್ಯೂಟರ್ ಸಿಸ್ಟಮಲ್ಲಿರುತ್ತೆ.
ಎಲ್ಲಿರುತ್ತೆ? ನಾವು ಡೆವಲಪ್ ಮಾಡಿರೋದು ವೆಬ್ಸೈಟು ನಮ್ಮದು ಕಂಪ್ಯೂಟರ್ ಸಿಸ್ಟಮಲ್ಲಿರುತ್ತೆ. ನಮ್ಮದು ಕಂಪ್ಯೂಟರ್ ಸಿಸ್ಟಮಿಂದ ಈ www. ವಾಟ್ ಎವರ್ ದ ನೇಮ್ ವಿ ಹ್ಯಾವ್ ನೋ, ಇದು ನೇಮ್ ನಮಗೆ ತಗೊಂಡು ಇಫ್ ಯು ವಾಂಟ್ ಟು ರನ್ ಎನಿ ಕಂಪ್ಯೂಟರ್ ಸಿಸ್ಟಮ್, ಯಾವುದೇ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ನಾವು ರನ್ ಮಾಡಿಸ್ಬೇಕು ಅಂತ ಹೇಳಿದರೆ, ಈ ಕಂಪ್ಯೂಟರಲ್ಲಿ ನೀವೇನು ವೆಬ್ಸೈಟ್ಸ್ನ ಡೆವಲಪ್ ಮಾಡಿದ್ದೀರ ಅದನ್ನು ಏನು ಮಾಡಬೇಕು? ಹೋಸ್ಟ್ ಮಾಡಬೇಕು. ದೆನ್ ಓನ್ಲಿ ನಾವೇನು ಮಾಡೋಕ್ಕಾಗತ್ತೆ? ಗೂಗಲಲ್ಲಿ, ಬ್ರೌಸರಲ್ಲಿ ಏನು ಮಾಡೋಕ್ಕಾಗತ್ತೆ? ಡಾಟಾನ ವೆಬ್ಸೈಟ್ನ ಫೆಚ್ ಮಾಡೋಕ್ಕಾಗತ್ತೆ. ಯಾವಾಗ ತನಕ ನಾವು ವೆಬ್ಸೈಟ್ನ ಹೋಸ್ಟ್ ಮಾಡಿಲ್ಲ ಆವಾಗ ತನಕ ಅದು ನಾವು ಏನು ಮಾಡೋಕ್ಕಾಗಲ್ಲ, ಅಲ್ಲಿಂದ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ. ವೆಬ್ ಹೋಸ್ಟಿಂಗ್ ಅಂತ ಹೇಳಿದ್ರೇನು? ವೆಬ್ ಹೋಸ್ಟಿಂಗ್ ಮೀನ್ಸ್ hosting web server application on a computer system through which electronic content on internet is readily available to any web browser or client. ನಾವು ವೆಬ್ ಬ್ರೌಸರಿಂದ ಅಥವಾ ಗೂಗಲಿಂದ ಯಾವುದೋ ಇಂದ ನಾವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಹೋಸ್ಟಿಂಗ್ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಆ್ಯನ್ ಆಕ್ಸೆಸ್. ಅರ್ಥ ಆಯ್ತಾ? ವೆಬ್ ಹೋಸ್ಟಿಂಗ್ ಅಂತ ಹೇಳಿದ್ರೇನು, ಯಾವಾಗ ನಾವು ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ತೀವಿ ಆ ವೆಬ್ಸೈಟ್ ಎಲ್ಲಿರುತ್ತೆ? ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಇರುತ್ತೆ. ಅದು ಬೇರೆಯವ್ರು ಯಾರಿಗೂ ಆ್ಯಕ್ಸಸ್ ಆಗೋಲ್ಲ. ಇಂಟರ್ನೆಟ್ ಹೆಲ್ಪಿಂದ ಎಲ್ಲರೂ ಆ್ಯಕ್ಸಸ್ ಮಾಡಬೇಕು ಅಂತ ಹೇಳಿದರೆ ಆ ವೆಬ್ಸೈಟ್ನ ನಾವೇನು ಮಾಡಬೇಕು? ಹೋಸ್ಟ್ ಮಾಡಬೇಕು. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಸ್ಟಿಂಗ್. ಫ್ರೀ ಹೋಸ್ಟಿಂಗ್ ಇದೆ, ನಮಗೆ ವರ್ಚುವಲ್ ಹೋಸ್ಟಿಂಗ್ ಇದೆ, ಡೆಡಿಕೇಟೆಡ್ ಹೋಸ್ಟಿಂಗ್ ಇದೆ, ಕೋಲೊಕೇಶನ್ ಹೋಸ್ಟಿಂಗ್ ಇದೆ. ಮ್ಯಾಕ್ಸಿಮಮ್ ಇದು 3 ಮಾರ್ಕ್ ಕ್ವೆಶನ್ಸ್ ಎಕ್ಸ್ಪ್ಲನೇಷನ್ ಕೇಳಲ್ಲ. ಜಸ್ಟ್ ದೇ ವಿಲ್ ಆಸ್ಕ್ ಟು ಮೆನ್ಷನ್ ಇಟ್ಸ್ ಟೈಪ್ಸ್. ವಾಟ್ ಈಸ್ ವೆಬ್ ಹೋಸ್ಟಿಂಗ್? ಮೆನ್ಷನ್ ಇಟ್ಸ್ ಟೈಪ್ಸ್. ವೆಬ್ ಹೋಸ್ಟಿಂಗ್ ಅಂತ ಹೇಳಿದರೆ ವಿ ಆರ್ ಲಾಂಚಿಂಗ್ ದ ವೆಬ್ಸೈಟ್ಸ್ ಅಥವಾ ವೆಬ್ ಪೇಜಸ್ನ ನಾವೇನು ಮಾಡ್ತೀವಿ? ಓವರ್ ದ ಇಂಟರ್ನೆಟ್ ನಾವೇನು ಮಾಡ್ತಾ ಇದ್ದೀವಿ? ಲಾಂಚ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ? ವೆಬ್ ಹೋಸ್ಟಿಂಗ್ ಅಂತ ಹೇಳ್ತೀವಿ. ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ ಹೋಸ್ಟಿಂಗ್ ಇರುತ್ತೆ. ಫ್ರೀ ಹೋಸ್ಟಿಂಗ್, ವರ್ಚುವಲ್ ಹೋಸ್ಟಿಂಗ್, ಡೆಡಿಕೇಟೆಡ್ ಹೋಸ್ಟಿಂಗ್ ಆ್ಯಂಡ್ ವಿ ಹ್ಯಾವ್ ಕೋಲೊಕೇಶನ್ ಹೋಸ್ಟಿಂಗ್. ನೆಕ್ಸ್ಟ್ ವಿ ಹ್ಯಾವ್ ರೈಟ್ ಎನಿ 3 ಫಾರ್ಮ್ ಟ್ಯಾಗ್ಸ್. ಇದು ನಿಮ್ಮದು HTML ಲ್ಯಾಬ್ ಪ್ರೋಗ್ರಾಮ್ದು ಸೆಕೆಂಡ್ ಪ್ರೋಗ್ರಾಮಲ್ಲಿ ಬರುತ್ತೆ. ಎನಿ 3 ಫಾರ್ಮ್ ಟ್ಯಾಗ್ಸ್, ಯಾವುದಾದ್ರೂ ಟ್ಯಾಗ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಐ ಜಸ್ಟ್ ಡಿಸ್ಪ್ಲೇ ಹಿಯರ್ ದ ಫಾರ್ಮ್ನ ಡಿಸೈನ್ ಮಾಡೋದು ಒಂದು. ನಾವು ಇಫ್ ಯು ಟೇಕ್ ದಿಸ್ ಫಾರ್ಮ್, ಈ ಫಾರ್ಮಲ್ಲಿ ನಮಗೇನಿದೆ? ನೇಮ್ ಇದೆ. ಈ ನೇಮಲ್ಲಿ ನಾವೇನು ಮಾಡ್ತಿದ್ದೀವಿ? ಇದನ್ನು ಎಂಟ್ರಿ ಮಾಡ್ತಾಯಿದ್ದೀವಿ. ಇದನ್ನು ನಾವೇನಂತ ಹೇಳ್ತೀವಿ? ಟೆಕ್ಸ್ಟ್ ಬಾಕ್ಸ್. ಫಾರ್ಮ್ದು ಟ್ಯಾಗ್ಸ್ ಯಾವುದು? ಎಲಿಮೆಂಟ್ಸ್ ಯಾವುದು? ಇದು ಟೆಕ್ಸ್ಟ್ ಬಾಕ್ಸ್. ಎಲ್ಲಿ ನಾವು ಡಾಟಾನ ಫಿಲ್ ಮಾಡ್ತಾಯಿದ್ದೀವಿ ಇದೇನಿದು? ಟೆಕ್ಸ್ಟ್ ಬಾಕ್ಸು. ಇಫ್ ವಿ ಹ್ಯಾವ್ ಜೆಂಡರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನು ಮಾಡ್ತಾ ಇದ್ದೀವಿ? ನಾವು ಆಪ್ಷನ್ಸ್ನ ಕೊಡ್ತಾ ಇದ್ದೀವಿ. ಮೇಲ್ ಆರ್ ಫೀಮೇಲ್. ಇದನ್ನು ಏನಂತ ಕೊಡ್ತೀವಿ ನಾವು? ರೇಡಿಯೋ. ಏನಂತ ಹೇಳ್ತೀವಿ? ಇದನ್ನು ರೇಡಿಯೋ ಅಂತ ಹೇಳ್ತೀವಿ. ಮಲ್ಟಿಪಲ್ ಆಪ್ಷನ್ಸ್ನ ನಾವು ಚೆಕ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಇದನ್ನು ನಾವೇನಂತ ಹೇಳ್ತೀವಿ? ಚೆಕ್ ಬಾಕ್ಸ್. ವಾಟ್ ವಿ ಕಾಲ್, ಇದನ್ನು ನಾವು ಚೆಕ್ ಬಾಕ್ಸ್ ಅಂತ ಹೇಳ್ತೀವಿ. ದೆನ್ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಈ ಮಲ್ಟಿಪಲ್ ಆಪ್ಷನ್ಸಲ್ಲಿ ನಮಗೆ ಲಿಸ್ಟನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಡ್ರಾಪ್ ಡೌನ್ ಆರ್ ವಿ ಕ್ಯಾನ್ ಕಾಲ್ ಆಸ್ ಆ್ಯನ್ ಲಿಸ್ಟ್. ಇದನ್ನು ನಾವೇನಂತ ಹೇಳ್ತೀವಿ? ಡ್ರಾಪ್ ಡೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ದ ಓಕೆ ಬಟನ್, ಸಬ್ಮಿಟ್ ಬಟನ್. ಇದನ್ನು ನಾವೇನಂತ ಹೇಳ್ತೀವಿ? ಬಟನ್ ಅಂತ ಹೇಳ್ತೀವಿ. ಇದೆಲ್ಲ ಏನಿದು? ಫಾರ್ಮ್ಸ್ದು ಎಲಿಮೆಂಟ್ಸು. ಎನಿ 3 ಎಲಿಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ 3 ಮಾರ್ಕ್ ಕ್ವೆಶನ್. ರಿಮೆಂಬರ್ ದಿಸ್ ಇಸ್ ಎನ್ 3 ಮಾರ್ಕ್ ಕ್ವೆಶನ್. ಮ್ಯಾಕ್ಸಿಮಮ್ ನಮಗೆ ಏನೇ ಕೇಳಿದ್ರು 3ನ ಅಥವಾ 4ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿರ್ತಾರೆ ಅಷ್ಟೇ. ಫಾರ್ಮ್ ಎಲಿಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ ಯಾವುದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? ಟೆಕ್ಸ್ಟ್ ಬಾಕ್ಸ್ನ, ರೇಡಿಯೋ, ಡ್ರಾಪ್ ಡೌನ್, ಚೆಕ್ ಬಾಕ್ಸ್ ಆ್ಯಂಡ್ ವಿ ಹ್ಯಾವ್ ದ ಬಟನ್. ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದರೆ ದಟ್ಸ್ ಎನಫ್. ವಿಲ್ ಕಮ್ ಟು ಸಿ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿದ್ರೇನು? ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿದ್ರೇನು? ದೀಸ್ ಬಾಕ್ಸಸ್ ಆರ್ ಯೂಸ್ ಟು ಪ್ರೊವೈಡ್ ದ ಇನ್ಪುಟ್. ಯೂಸರಿಂದ ನಾವೇನು ಮಾಡಬೇಕು? ಇನ್ಪುಟ್ ಮಾಡಿಸ್ಬೇಕು ಅಂತ ಹೇಳಿದರೆ ನಾವೇನು ಮಾಡ್ತೀವಿ? ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ದ ಪಾಸ್ವರ್ಡ್ ಆಲ್ಸೋ ದ ಸೇಮ್ ಥಿಂಗ್, ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ಕೋಬೋದು. ದೆನ್ ವಿ ಹ್ಯಾವ್ ದ ಚೆಕ್ ಬಾಕ್ಸ್. ದೀಸ್ ಬಾಕ್ಸಸ್ ಆರ್ ಯೂಸ್ ಟು ಸೆಲೆಕ್ಟ್ ಮೋರ್ ದ್ಯಾನ್ 1 ಆಪ್ಷನ್. ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸ್ನ ನಾವು ಚೂಸ್ ಮಾಡಬೇಕು ಅಂತ ಹೇಳಿದರೆ ಯಾವುದನ್ನು ಯೂಸ್ ಮಾಡ್ತೀವಿ ನಾವು? ಚೆಕ್ ಬಾಕ್ಸ್. ರೇಡಿಯೋನ ಏನಕ್ಕೆ ಯೂಸ್ ಮಾಡ್ತೀವಿ? ಓನ್ಲಿ ವಿ ಹ್ಯಾವ್ ಟು ಚೂಸ್ ಆ್ಯಂಡ್ ಸಿಂಗಲ್ ಆಪ್ಷನ್. ಒಂದು ಆಪ್ಷನ್ನ ಮಾತ್ರ ಚೂಸ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ರೇಡಿಯೋ. ನೆಕ್ಸ್ಟ್ ವಿ ಹ್ಯಾವ್ ದ ಸಬ್ಮಿಟ್ನ ಏನಕ್ಕೆ ಯೂಸ್ ಮಾಡ್ತೀವಿ? ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸಬ್ಮಿಟ್? ಟು ಪರ್ಫಾರ್ಮ್ ಎನಿ ಆ್ಯಕ್ಷನ್. ಏನೋ ಒಂದು ಬಟನ್ನ ಯೂಸ್ ಮಾಡ್ತೀವಿ ನಾವು. ಯಾವುದೋ ಒಂದು ಆ್ಯಕ್ಷನ್ನ ನಾವೇನು ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಡಿಸ್ಪ್ಲೇ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಬಟನ್. ವೆರಿ ಸಿಂಪಲ್. ಫಾರ್ಮ್ ಎಲಿಮೆಂಟ್ಸ್ನ ಡಿಸ್ಪ್ಲೇ ಮಾಡಿ ಅಂತ ಹೇಳಿದರೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಟೆಕ್ಸ್ಟ್ ಬಾಕ್ಸ್, ರೇಡಿಯೋ, ಚೆಕ್ ಬಾಕ್ಸ್,
then we have the drop down and you can explain with the submit. Then last possible questions we have explain 3 ಟೇಬಲ್ ಟ್ಯಾಗ್ಸ್. ಇದು HTML ಫಸ್ಟ್ ಪ್ರೋಗ್ರಾಮು. ನಮಗೆ ಟೇಬಲ್ ಟ್ಯಾಗ್ಸ್ ಇದೆ, ಡಿಫ್ರೆಂಟ್ ಟೇಬಲ್ ಟ್ಯಾಗ್ಸು. ಫಸ್ಟ್ ಏನು ಕ್ರಿಯೇಟ್ ಮಾಡ್ತೀವಿ ನಾವು, ಟೇಬಲ್ ಅಂತ ಓಪನ್ ಮಾಡ್ತೀವಿ. ದೆನ್ TR ಅಂತ ಹೇಳಿದ್ರೆ ಏನು, ಟೇಬಲ್ ರೋ. ಒಂದು ರೋನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಓಪನ್ ದ ಟೇಬಲ್ ರೋ. TD ಅಂತ ಹೇಳಿದ್ರೆ ಏನು, ಟೇಬಲ್ ಡಾಟಾ. ಟೇಬಲ್ ಒಳಗಡೆ ನಾವು ಡಾಟಾನ ಕೊಡಬೇಕು ಅಂತ ಹೇಳಿದರೆ ಯಾವ ಟ್ಯಾಗ್ನ ಯೂಸ್ ಮಾಡ್ತೀವಿ ನಾವು, TD ಟ್ಯಾಗ್ನ ಯೂಸ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ದ TH, ದಟ್ ಈಸ್ ಆ್ಯಂಡ್ ಟೇಬಲ್ ಹೆಡಿಂಗ್ ಟ್ಯಾಗ್. ವೆರಿ ಸಿಂಪಲ್. ಟ್ಯಾಗ್ಸ್ ಅಂತೂ ಕೇಳಿಬಿಟ್ರೆ ಇಟ್ ಈಸ್ ವೆರಿ ಸಿಂಪಲ್ ಫಾರ್ ಯು ಟು ರೈಟ್. ಅಲಾಂಗ್ ವಿತ್ ಅಪಾರ್ಟ್ ಫ್ರಮ್ ದ ಟ್ಯಾಗ್ಸ್ ನಿಮಗೆ ಕೇಳಿದ್ರೆ ವೆಬ್ ಸ್ಕ್ರಿಪ್ಟಿಂಗ್ ಕೇಳ್ಬೋದು. ದೆನ್ ಯು ಮೇ ಹ್ಯಾವ್ ದ ಫೀಚರ್ಸ್ ಆಫ್ XML ಆರ್ ದ ಫೀಚರ್ಸ್ ಆಫ್ DHTML. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ and learn the important questions of web designing. Still, if you have any doubt means you can tell me through your comments. I'll try my best to make you to score good marks in the final exam. Again I am telling you, ಯಾವುದೇ ಒಂದು ಚಾಪ್ಟರ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮೇಕ್ ಶ್ಯೂರ್ ಆ ಚಾಪ್ಟರಲ್ಲಿ ಎಷ್ಟೆಲ್ಲ ಕ್ವೆಶನ್ಸ್ ಕವರ್ ಆಗುತ್ತೆ ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿ. 3 ಮಾರ್ಕ್ಸಿಗೆ ನಮಗೆ 8 ಕ್ವೆಶನ್ಸ್ ಕೇಳ್ತಾರೆ. ದಟ್ ಮೀನ್ಸ್ ಯು ಡಸಂಟ್ ನೀಡ್ ಟು ಪ್ರಿಪೇರ್ 8 ಚಾಪ್ಟರ್ಸ್. 5 ಚಾಪ್ಟರ್ಸ್ ಕಲೀರಿ ಪ್ರಾಪರಾಗಿ. ಆ 5 ಚಾಪ್ಟರ್ಸಲ್ಲಿ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೈಲ್ ಯು ಆರ್ ಲರ್ನಿಂಗ್, ಡೋಂಟ್ ಲರ್ನ್ ಕ್ವೆಶನ್ ವೈಸ್, ಆಲ್ವೇಸ್ ಪ್ರಿಪೇರ್ ಚಾಪ್ಟರ್ ವೈಸ್. All the best. Prepare well. I will meet you in the next class. If you want any chapter to be covered, let me know. I'll try to cover that chapter. Thank you.